ಒಂದು ಸಣ್ಣ ಹಳ್ಳಿಯಲ್ಲಿ ರವಿ ಎಂಬ ಹುಡುಗ ತನ್ನ ತಾಯಿಯ ಜೊತೆ ವಾಸಿಸುತ್ತಿದ್ದ. ರವಿಯ ತಂದೆ ಸಣ್ಣ ವಯಸ್ಸಲ್ಲೇ ಸತ್ತಿದ್ದರು. ರವಿಯ ತಾಯಿ ಮನೆ ಮನೆಗೆ ಕೆಲಸ ಮಾಡಿ ಮಗನನ್ನು ಓದಿಸುತ್ತಿದ್ದಳು. ರವಿಗೆ ದೊಡ್ಡ ಕನಸುಗಳಿದ್ದವು. ನಾನು ಒಮ್ಮೆ ದೊಡ್ಡ ಆಫೀಸರ್ ಆಗಬೇಕು, ನನ್ನ ತಾಯಿಗೆ ಸುಖ ಕೊಡಬೇಕು ಎಂದು ಅವನು ಸದಾ ಹೇಳುತ್ತಿದ್ದ. ಒಂದು ದಿನ ಶಾಲೆಯಲ್ಲಿ ಪ್ಯಾರೆಂಟ್ಸ್ ಮೀಟಿಂಗ್ ಇತ್ತು. ಎಲ್ಲಾ ಮಕ್ಕಳ ತಾಯಿ ತಂದೆಗಳು ಚೆನ್ನಾಗಿ ಸಜ್ಜುಗೊಂಡು ಬಂದಿದ್ದರು. ರವಿಯ ತಾಯಿ ಮಾತ್ರ ಹಳೆಯ ಸೀರೆ, ಹಳೆಯ ಚಪ್ಪಲಿ ಹಾಕಿಕೊಂಡು ಬಂದಳು. ರವಿಗೆ ತನ್ನ ತಾಯಿ ಹಾಗೆ ಬಂದದ್ದು ನೋಡಿ ನಾಚಿಕೆ ಆಯಿತು. ಅವನು ತನ್ನ ಸ್ನೇಹಿತರಿಗೆ, ಅವಳು ನನ್ನ ತಾಯಿಯಲ್ಲ, ನಮ್ಮ ಮನೆ ಕೆಲಸದವಳು ಎಂದು ಸುಳ್ಳು ಹೇಳಿದ. ಅದು ಕೇಳಿ ತಾಯಿಯ ಹೃದಯ ಒಡೆದಂತಾಯಿತು. ಆದರೆ ಅವಳು ಏನೂ ಹೇಳಲಿಲ್ಲ. ಮೌನವಾಗಿ ಮನೆಗೆ ಹಿಂತಿರುಗಿದಳು. ವರ್ಷಗಳು ಕಳೆದವು. ರವಿ ತುಂಬಾ ಓದಿ ದೊಡ್ಡ ಅಧಿಕಾರಿಯಾಗಿ ನಗರದಲ್ಲಿ ಕೆಲಸ ಮಾಡಲು ಶುರು ಮಾಡಿದ. ದೊಡ್ಡ ಮನೆ, ಕಾರು ಎಲ್ಲವೂ ಬಂದವು. ಆದರೆ ಅವನು ತನ್ನ ತಾಯಿಯನ್ನು ಹಳ್ಳಿಯಲ್ಲೇ ಬಿಟ್ಟುಬಿಟ್ಟ. ಒಂದು ದಿನ ಅವನಿಗೆ ಹಳ್ಳಿಯಿಂದ ಕರೆ ಬಂತು. ನಿನ್ನ ತಾಯಿ ಬಹಳ ಅಸ್ವಸ್ಥ, ಬೇಗ ಬಾ. ರವಿ ಹಳ್ಳಿಗೆ ಓಡಿ ಹೋದ. ಆದರೆ ಅಲ್ಲಿ ತಲುಪುವಷ್ಟರಲ್ಲಿ ಅವನ ತಾಯಿ ಈ ಲೋಕವನ್ನು ಬಿಟ್ಟಿದ್ದಳು. ಅವನಿಗೆ ತುಂಬಾ ನೋವಾಯಿತು. ಮನೆ ಸ್ವಚ್ಛ ಮಾಡುತ್ತಿರುವಾಗ ಒಂದು ಹಳೆಯ ಡಬ್ಬಿ ಸಿಕ್ಕಿತು. ಅದರಲ್ಲಿ ಒಂದು ಪತ್ರ ಇತ್ತು. ಪತ್ರದಲ್ಲಿ ತಾಯಿ ಬರೆಯಿದ್ದಳು, ರವಿ, ಶಾಲೆಯಲ್ಲಿ ನೀನು ನನ್ನನ್ನು ಗುರುತಿಸದೇ ಇದ್ದ ದಿನ ನನಗೆ ತುಂಬಾ ನೋವಾಯಿತು. ಆದರೆ ನಾನು ಕೋಪಗೊಂಡಿಲ್ಲ. ನೀನು ದೊಡ್ಡವನಾಗಬೇಕು ಎಂಬುದೇ ನನ್ನ ಕನಸು. ನನ್ನ ಹಳೆಯ ಚಪ್ಪಲಿ ನೋಡಿ ನೀನು ನಾಚಿಕೊಂಡೆ. ಆದರೆ ಆ ಚಪ್ಪಲಿ ಹಾಕಿಕೊಂಡು ನಾನು ದಿನವೂ 10 ಮನೆಗಳಲ್ಲಿ ಕೆಲಸ ಮಾಡಿ ನಿನ್ನನ್ನು ಓದಿಸಿದ್ದೆ. ಇದು ಓದಿದ ರವಿ ಜೋರಾಗಿ ಅತ್ತ. ಅವನಿಗರಿವಾಯಿತು, ಜಗತ್ತಿನಲ್ಲೇ ದೊಡ್ಡ ಪ್ರೀತಿ ತಾಯಿಯ ಪ್ರೀತಿ. ಅದನ್ನು ನಾವು ತರವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಆ ದಿನದಿಂದ ರವಿ ತನ್ನ ತಾಯಿಯ ಹಳೆಯ ಚಪ್ಪಲಿಯನ್ನು ತನ್ನ ಮನೆಯಲ್ಲೇ ಸಂಗ್ರಹಿಸಿ ಇಟ್ಟುಕೊಂಡ. ಪ್ರತಿದಿನ ಅದನ್ನು ನೋಡಿದಾಗ ಅವನು ತಾಯಿಯ ತ್ಯಾಗವನ್ನು ನೆನಪಿಸಿಕೊಳ್ಳುತ್ತಿದ್ದ.